ಇದು ಶ್ರಾವಣ ಮಾಸದ 3ನೇ ಶ್ರಾವಣ ಶನಿವಾರದ ಪ್ರತಿ ವರ್ಷ ನಡೆಸ್ತೀವಿ. ಇದು 25ನೇ ವರ್ಷದ ವಾರ್ಷಿಕೋತ್ಸವ. ವಿಶೇಷವಾಗಿ 5 ದಿನ ಕಾರ್ಯಕ್ರಮ ನಡೀತದೆ ಅಣ್ಣ. ಮೊದಲನೇ ದಿವಸ ಸ್ವಾಮಿಗೆ ಅಭಿಷೇಕ, ತೈಲಾಭಿಷೇಕ, ಪಂಚಾಮೃತ ಹೋಮ ಎಲ್ಲ ಆಗುತ್ತೆ. 2ನೇ ದಿವಸ ಸ್ವಾಮಿಗೆ ಹರಿಕತೆ ನಡೆಯುತ್ತೆ. 3ನೇ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ. 4ನೇ ದಿವಸಕ್ಕೆ ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಹಾಲಾಭಿಷೇಕ, ತೈಲಾಭಿಷೇಕ ಅವೆಲ್ಲ ಆದಮೇಲೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ಆಗುತ್ತೆ. ಸಂಜೆ ಇಷ್ಟು 5:30 ಅಷ್ಟೊತ್ತಿಗೆ ಮೆರವಣಿಗೆ ಹೊರಡ್ತದೆ. ಮೆರವಣಿಗೆ ಹೊರಟು ಬಂದಮೇಲೆ ರಾಜ್ಯ ಬೀದಿಗಳಿಗೆ ಬಂದು ದೇವಸ್ಥಾನಕ್ಕೆ ಬಂದಾದ್ಮೇಲೆ ಮಹಾಮಂಗಳಾರತಿಯಾಗಿ ಪ್ರಸಾದ ವಿನಿಯೋಗ ನಡೆಯುತ್ತೆ. 5ನೇ ದಿವಸ ಬೆಳಿಗ್ಗೆ ಸೂರ್ಯ ಭಗವಾನ್ ಹಾಗೂ ಛಾಯಾದೇವಿಯ ಕಲ್ಯಾಣೋತ್ಸವ ಆಗುತ್ತೆ. ಕಲ್ಯಾಣೋತ್ಸವ ಆದಮೇಲೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಇದು 5 ದಿನ ವಿಶೇಷವಾಗಿ ಕಾರ್ಯಕ್ರಮ ನಡೆಯುತ್ತೆ ಅಣ್ಣ. ಈ
ಅಕ್ಕಪಕ್ಕ ಗ್ರಾಮಾದಿಗಳು ಭಕ್ತರುಗಳು ಎಲ್ಲ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಾರಣ್ಣ. ವಾರದಲ್ಲಿ ಶನಿವಾರ ಬುಧವಾರ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಎಲ್ಲ ಅಭಿಷೇಕ ಮಾಡಿ ಒಳ್ಳೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಮೆರವಣಿಗೆ ಮುಖ್ಯ ಮೆರವಣಿಗೆಗಳು ಮೇನ್ ರೋಡ್ಗಳು ಮಾಡ್ಕೊತೀವಿ. ಶ್ರಾವಣ ಮಾಸದಲ್ಲಿ ನಾವು 3ನೇ ಶ್ರಾವಣ ಸೋಮವಾರ ಸಿಗಿಸ್ಕೊಂಡು ವಿಶೇಷವಾಗಿ 5 ದಿವಸ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಈ 5 ದಿವಸದಲ್ಲಿ 4ನೇ ದಿವಸ ನಾವು ಬೆಳಿಗ್ಗೆ ಅಭಿಷೇಕ ಎಲ್ಲ ಮಾಡಿಕೊಡ್ತಾರೆ. ಸಾಯಂಕಾಲ ಮೆರವಣಿಗೆ ಮಾಡಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾಯಂಕಾಲ ಬಂದು ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ನಾಳೆ 25ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಇದು ಸೂರ್ಯ ಭಗವಾನ್ದು ಹಾಗೂ ಛಾಯಾದೇವರದು ಕಲ್ಯಾಣೋತ್ಸವ ಇಟ್ಕೊಂಡಿರ್ತೀವಿ. ಆ ಕಾರ್ಯಕ್ರಮ ಮುಗಿದ ಮೇಲೆ 1:15ಗೆ ಅನ್ನ ಸಂತರ್ಪಣೆ ಏರ್ಪಡಿಸ್ಕೊಂಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಮುಂದೇನು ಇದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತ ಭಗವಂತನಲ್ಲಿ ನಾನು ಬೇಡ್ಕೊತೀವಿ ಸರ್. ಸ್ವಾಮಿಯವರ 25ನೇ ವರ್ಷದ ವಾರ್ಷಿಕೋತ್ಸವ ಇದು. ಪ್ರತಿ ಶನಿವಾರ ವಿಜೃಂಭಣೆಯಿಂದ ಪೂಜೆಗಳೆಲ್ಲ ನಡೆಯುತ್ತೆ. ಭಕ್ತಾದಿಗಳು ಹಾಗೆ ರೀತಿ ಸಹಕರಿಸ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೊಂದ್ಸರಿ 3ನೇ ಶ್ರಾವಣ ಶನಿವಾರ ನಾವು 3 ದಿವಸ ಪೂಜೆ ಹಮ್ಮಿಕೊಂಡಿರ್ತಾರೆ. ಪ್ರತಿ ಪೂಜೆಗೂ ಭಕ್ತಾದಿಗಳು ಅದೇ ರೀತಿ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ನಾವು ಈಗ ನಮಗೆ 30 ವರ್ಷ, ನಾವು 5 ವರ್ಷದಿಂದ ಬರ್ತೀವಿ. ಈ 25 ವರ್ಷದಲ್ಲೂ ನಾವು ಭಾಗಿಯಾಗಿದ್ದೀವಿ. ಸ್ವಾಮಿ ಕೃಪೆಯಿಂದ ಎಲ್ಲಾ ಸಕಲ ಭಕ್ತರು ಇಷ್ಟಪಟ್ಟಂತೆ ಎಲ್ಲ ನೆರವೇರ್ತಾ ಇದೆ. ಸ್ವಾಮಿ ಅದೇ ರೀತಿ ಕರುಣೆ ತೋರಿಸಿ ಎಲ್ಲರಿಗೂ ಇಷ್ಟು ಮಾಡಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಇದೇ ರೀತಿ ಭಕ್ತಾದಿಗಳು ಸಹಕರಿಸಿ ಇನ್ನೂ ವಿಜೃಂಭಣೆಯಿಂದ ನಡೆಸಬೇಕು ಅಂತ ನಾವು ಹೇಳ್ತೀವಿ. ಪ್ರತಿ ವಾರನೂ ಹಬ್ಬ ರೀತಿನೇ ಇರುತ್ತೆ ಸರ್ ಈ ಸನ್ನಿಧಾನ. ಅಣ್ಣ ನಮ್ ಗುಡ್ಡಪ್ಪ 26 ವರ್ಷ 27 ವರ್ಷ ಆಯ್ತು. ಆ ತರ ಬೇರೆ ಗುಡ್ಡಪ್ಪನ ತರ ಇಲ್ಲ. ಕೊಟ್ರೆ ಇಷ್ಟ ತರ ಕೊಡ್ದೇನಿಲ್ಲ. ಆ ಕೃಪೆಯಿಂದ ಮುಂದಕ್ಕೆ ಬರ್ಲಿ ಅವರು. ಹೆಚ್ಚಕ್ಕಲ್ ಕಟ್ಲಿ, ಒಂದ್ ಸೈಡ್ ತಕ್ಕಲಿ, ಒಂದು ಮನ ಆಗ್ಲಿ, ಅವ್ರಿಗೆ ಗೂಡಾಗ್ಲಿ, ಪ್ರಬುದ್ಧ ಮನ ಆಗ್ಲಿ, ಹೆಚ್ಚಕ್ಕಲಾಗ್ಲಿ, ಆಯುಷ ಆರೋಗ್ಯ ಕೊಳ್ಳಿ, ಇನ್ನು ಜನಸಂಖ್ಯೆ ಹೆಚ್ಚಿಸ್ಲೇನ, ಇನ್ನು ಜನಸಂಖ್ಯೆ ಹೆಚ್ಚಲಿ. ಇಲ್ಲೇ ಮೊದಲು ಈ ದೇವಸ್ಥಾನ ಒಂದು ಗುಡಿಸಲ ತರ ಇತ್ತು. ಅಷ್ಟು ಒಂದು ದೇವಸ್ಥಾನ ಗುಡಿಸಲ ತರ ಇತ್ತು. ಅದರಲ್ಲಿ ಒಂದು ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ವು. ಆ ಪೂಜೆ ಮಾಡುವಂತ ಸಮಯದಲ್ಲಿ ಮಳೆ ಬಂದ್ರೆ ದೇವ್ರ ಫೋಟೋ ನೆನೀತಿತ್ತು. ಆ ಪರಿಸ್ಥಿತಿಯಲ್ಲಿ ದೇವಸ್ಥಾನ ಇತ್ತು. ಇವತ್ತು ಭಕ್ತಾದಿಗಳೆಲ್ಲ ಸೇರಿ ಈ ದೇವಸ್ಥಾನ ಈ ಅಭಿವೃದ್ಧಿ ಮಾಡಿದ್ದಾರೆ. ಮುಂದೆ ಇನ್ನು ಮುಂದೆ ಈ ದೇವಸ್ಥಾನನ ಒಂದು ಅಭಿವೃದ್ಧಿ ಆಗಬೇಕು. ಯಾಕೆ ಭಕ್ತಾದಿಗಳಿಗೆ ಭಗವಂತ ಸಕಲ ಎಲ್ಲದನ್ನು ಒಳ್ಳೇದು ಮಾಡಿದ್ದಾರೆ. ಆದ್ರಿಂದ ನಾವು 25 ವರ್ಷದಿಂದ ಸೇವೆ ಮಾಡ್ಕೊಬೋತಾ ಇದೀವಿ ಭಗವಂತನಿಂದ. ಆ ಭಗವಂತ ನಮ್ಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ತರ ಸೇವೆ ಮಾಡಿಸ್ಕೊಳ್ಳಿ ಅಂತ ನಾವು ಇಷ್ಟಪಡ್ತೀವಿ.